ಸಜಿಪಮುನ್ನೂರು ಮೂರ್ತಿದಾರ ಸೇವಾ ಸಹಕಾರಿ ಸಂಘ ಇದರ 18ನೇ ಶಿರ್ತಾಡಿ ಶಾಖೆಯು ಶಿರ್ತಾಡಿ ಮಕ್ಕಿ ಹೈಸ್ಕೂಲ್ ರಸ್ತೆಯ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು. ಮಾಜಿ ಸಚಿವ ಬಿ ರಮಾನಾಥರೈ ನೂತನ ಶಾಖೆಯನ್ನ ಉದ್ಘಾಟಿಸಿದ್ರು. ಶಿರ್ತಾಡಿ ಶಿಮುಂಜೆಗುತ್ತು ಸಂಪತ್ ಸಾಮ್ರಾಜ್ಯ ಭದ್ರತಾ ಕೋಶವನ್ನ ಉದ್ಘಾಟಿಸಿದ್ರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಬಿ ರಮಾನಾಥರೈ ಅವರು ದೀಪ ಪ್ರಜ್ವಲಿಸಿ ಮಾತನಾಡಿ, ಸಜಿಪಮುನ್ನೂರು ಮೂರ್ತಿದಾರರ ಸಹಕಾರಿ ಸಂಘ ಎಲ್ಲ ಜಾತಿ ವರ್ಗದ ಜನರ ಸಹಕಾರದಿಂದ ಕರಾವಳಿ ಭಾಗದಲ್ಲಿ ಅತ್ಯಂತ ಬಲಿಷ್ಠವಾದ ಸಹಕಾರಿ ಸಂಘವಾಗಿ ಮೂಡಿಬಂದಿದೆ ಎಂದರು. ಸಾಮಾಜಿಕ ನ್ಯಾಯದಿಂದ ವಂಚಿತರಾದವರಿಗೆ ಸಾಮಾಜಿಕ ಹಕ್ಕನ್ನು ಕೊಡುವ ಹೊಣೆಗಾರಿಕೆ ಎಲ್ಲರಿಗಿದ್ದು, ಸಂಜೀವ ಪೂಜಾರಿಯವರು ತನ್ನ ಸಹಕಾರಿ ಸಂಘದ ಎಲ್ಲ ಶಾಖೆಯಲ್ಲೂ ಮಹಿಳೆಯರಿಗೆ ಉದ್ಯೋಗ ನೀಡುವ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಅರ್ಥ ನೀಡಿದ್ದಾರೆ ಎಂದರು. ಪರ್ಯಾಯವಾದ ಹೆಂಚಿನ ಮಲ್ಪಡು ಬಂದ ಚರ್ಚೆ ಆಪ್ನ ಕಾಲಘಟ್ಟೋಡು ಬಹುಶಃ ಬಂಟ್ವಾಳದ ಮೂರ್ತಿದಾರ ಸಹಕಾರಿ ಸಂಘ ಆರ್ಥಿಕವಾದ ನಮ್ಮ ಒಂದು ಐಕೆ ನಿರ್ಮಾಣದ ಒಂದು ದೀಪವನ್ನು ಹೊತ್ತಾಗ ಬಂದಂತಿನ ದೃಷ್ಟಿಯಿಂದ ಒಂದು ಬಹುಶಃ ಆನಿದ ಕಾಲಡು ಸಜಿಪಮುನ್ನೂರು ಮೂರ್ತಿದಾರ ಸೇವಾ ಸಹಕಾರಿ ಸಂಘ ಏನಿ ಪ್ರಾರಂಭ ಇನಿ ಮಾತಿನ ಸಹಕಾರ ಬೆಂಬಲಡು ಮಾತಾ ಜಾತಿ ಧರ್ಮ ಭಾಷೆದಕ್ಕಿನ ಬೆಂಬಲದ ಮೂಲಕ ಬಹುಶಃ ಇನಿ ಒಂದು ಬಲಿಷ್ಠವಾಯಿನ ಕರಾವಳಿ ಭಾಗದ ಒಂದು ಸಹಕಾರಿ ಸಂಘವನ್ನು ಪುದರ್ಪೇನು ಪಡೆಯನಂಚಿನ ಸಹಕಾರಿ ಸಂಘವಾದ ಏನಿ ಈ ಮೂರ್ತಿದಾರ ಸಹಕಾರ ಉಂಡು ಬಂದರೆ ಎಂಗೆ ಸಂತೋಷ. ಸಾಮಾಜಿಕ ನ್ಯಾಯದ ವಂಚಿತರಾಯಿನ ಜನಗಳಿಗೆ ಸಾಮಾಜಿಕ ಹಕ್ಕನ್ನು ಕೊರಪಂಚಿನ ಜವಾಬ್ದಾರದ ಹೊಣೆಗಾರಿಕೆದ ಕೆಲಸನು ಸಾಮಾಜಿಕ ಬದಿಗೆ ಪ್ರತಿಯೊಬ್ಬರು ಮಲ್ತೋದ್ನ ಒಟ್ಟಿಗೆ ಸಂಜೀವ ಪೂಜಾರ್ಲ ಅವ್ರನ್ನ ಶಾಖೆಡ್ ಮಾತ ಪುಂಜನಾಗಿ ಕೊಡುವ ಮೂಲಕ ಅವ್ರನ್ನ ಒಂದು ಸಾಮಾಜಿಕ ನ್ಯಾಯವು ಸರಿಯಾದ ಅರ್ಥ ಕೊಟ್ಟ ಕೆಲಸವನ್ನು ಮಲ್ತೇನೆ ಬಂದರೆ ನಾನು ಈ ಸಂದರ್ಭ ಇಚ್ಛೆ ಮಾಡಿ. ಮುಖ್ಯ ಅತಿಥಿಯಾಗಿದ್ದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಅವರು ಮಾತನಾಡಿ, ಸಜಿಪಮುನ್ನೂರು ಮೂರ್ತಿದಾರರ ಸಹಕಾರಿ ಸಂಘವನ್ನು ಸ್ಥಾಪಿಸಿ 18 ಶಾಖೆಗಳನ್ನು ತೆರೆದಿರುವ ಸಂಜೀವ ಪೂಜಾರಿಯವರು ನಿಜವಾದ ಸಹಕಾರಿ ರತ್ನ ಎಂದರು. ಮಹಿಳೆಯರಿಗೆ ಮೀಸಲಾತಿ ನೀಡಬೇಕು ಎನ್ನುವ ಚರ್ಚೆ ಪ್ರಸ್ತುತ ನಡೆಯುತ್ತಿದ್ದು, ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ನೀಡುವ ಮೂಲಕ ಸಂಜೀವ ಪೂಜಾರಿಯವರು ಈ ಕಾರ್ಯವನ್ನು ಈಗಾಗಲೇ ತನ್ನ ಸಹಕಾರಿ ಸಂಘದಲ್ಲೇ ಮಾಡಿದ್ದಾರೆ ಎಂದರು. ವ್ಯವಸ್ಥೆ ಉಂಟು ಅರ್ನ ಓ ಶಾಖೆ ಎತ್ತಿನಲ್ಲ ಅವ್ರು ರಮನಾಥ್ ರೈಕಲ್ ಓಪನ್ ಬಂತು. ಅವ್ರು ರಮನಾಥ್ ರೈಕಲ್ ಅವರು ಏತೆ ಒತ್ತಡ ಎತ್ತಿನಲ್ಲ ಸಂಜೀವಣ್ಣನ ಶಾಖೆಯಲ್ಲಿ ಆರೇ ಉದ್ಘಾಟನೆ ಮಾಡಿ ಇನಿ 18ನೇ ಶಾಖೆಯನ್ನು ಉದ್ಘಾಟನೆ ಮಂತಿದ್ದಾರೆ ಬಂಡ ಅವೊಂಜಿ ಮಲ್ಲ ಸಾಧನೆನೇ ಸರಿ ಅಂಚಿತ್ತ ಒಂಜಿ ಸಾಧನೆನ ಮಂತಿನ ಅಂಚಿತ್ತ ಸಂಜೀವಣ್ಣೆ ನಿಜವಾಗಲ ಆರೊಂಜಿ ಸಹಕಾರಿ ರತ್ನ ಅಂದು ಬಂದ್ರೆ ಎಂಕ್ಲೆಗೆ ಅತ್ಯಂತ ಸಂತೋಷ ಹೊಂದುದು. ಮೂರ್ತಿದಾರಿಕೆ ಪನ್ಪುನಂಚಿತ್ತ ಒಂಜಿ ಕುಲ ಕಸುಬುನು ಅವಕ್ಕೊಂಜಿ ವ್ಯವಸ್ಥಿತವಾಗಿ ಚಿತ್ತ ರೂಪ ಕೊರದು ಮಾತಾ ಮೂರ್ತಿದಾರರ ಅಕ್ಲೇನು ಸೇರದು ಅಕ್ಲೇಡೊಂಜಿ ಎಲ್ಲಿಯ ಸೇವಿಂಗ್ಸ್ ಮನ್ಪಾವನ ಮುಖಾಂತರ ಇನಿ ರಾಜ್ಯದ ಇಂಚಿತ್ನ ಒಂಜಿ ಸಹಕಾರಿ ಸಂಘ ಈ ಕಸಬುದ ಸಹಕಾರಿ ಸಂಘ ಓಲ್ಲ ತೂವರೆ ತಿಕ್ಕುದು ಅವು ಓಲಾಂಡಲ ತೂವರೆ ತಿಕ್ಕಿಡ ದಕ್ಷಿಣ ಕನ್ನಡ ಜಿಲ್ಲೆಡೆ ಉಪ್ಪುನಂದು ಪಂಡ್ರೆ ಅತ್ಯಂತ ಹೆಮ್ಮೆ ಒಂದು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಜಯಂತ್ ಕೋಟ್ಯಾನ್ ಅವರು ಮಾತನಾಡಿ, ಬಿಲ್ಲವ ಸಮಾಜದ ಕುಲಕಸುಬಾಗಿದ್ದ ಮೂರ್ತಿದಾರಿಕೆಯ ಹೆಸರನ್ನ ಉಳಿಸುವ ಉದ್ದೇಶದಿಂದ ಈ ಸಹಕಾರಿ ಸಂಘವನ್ನ ಪ್ರಾರಂಭ ಮಾಡಲಾಯಿತು ಎಂದು ಹೇಳಿದರು. ಮೂರ್ತಿದಾರರು ಒಂಜಿ ಕಾಲಘಟ್ಟದ ಬಿಲ್ಲವ ಸಮಾಜದ ಒಂಜಿ ಕುಲಕಸುಬಾದ ಕೆಲಸ ಮಾಡ್ಕೊಂಡ ಕಾಲಘಟ್ಟ ಇತ್ತು. ಅಂಡ ಇನಿತ್ತ ಕಾಲಘಟ್ಟದ ಮೂರ್ತಗಾರಿಕೆ ಮಲ್ಪನಕ್ಲಿ ಏರ್ಲ ತಿಕ್ಕುಜೆ ಮೂರ್ತೆಗಾರಿಕೆ ಮಲ್ಪನ ಜಿತ್ತನ ಪರಿಸ್ಥಿತಿಲ್ಲ ಬರ್ಪೂಜೆ ಐಕ್ಯಬೋಡದು ಆ ಒಂಜಿ ಮೂರ್ತೆಗಾರಿಕೆದ ಪುದರ್ಲ ಉರಿಯೋಡು ದುಂಬದ ಪೀಳಿಗೆಗೆ ಅವು ಒಂಜಿ ಕುಲಕಸುಬು ಆದಿತ್ತನ ಪಂಡ ಜಿತ್ತನ ಪುದರ್ ಉರಿಯರು ಬೋಡದು ಎಟ್ಟೆ ಒಂಜಿ ಕಲ್ಪನೆ ನಡೆಯೋದು ಒಂಜಿ ಸಹಕಾರಿ ಸಂಘನ ಪ್ರಾರಂಭ ಮಾಡ್ತೇವೆ. 91ನೇ ಇಸ್ವಿಡ್ ಪ್ರಾರಂಭ ಮಲ್ತನ ಜಿತ್ತನ ಈ ಸಹಕಾರಿ ಸಂಘ ಇನ್ನು 19 ಸಾಕೆಡು ಆದ ಮಲ್ಲ ಒಂಜಿ ವ್ಯವಹಾರ ಮಲ್ಪನ ಚಿತ್ತನ ವರದಿ ತೋನಗತ್ತೋಜನೆ ಮಲ್ಲ ಒಂಜಿ ವ್ಯವಹಾರ ಮಲ್ಪನ ಚಿತ್ತನ ಸಹಕಾರಿ ಕ್ಷೇತ್ರ ಅದು ಬೆಳೆದ. ಸಂಘದ ಅಧ್ಯಕ್ಷ ಕೆ ಸಂಜೀವ್ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಸಂಘದ ಮೇಲೆ ಜನರು ವಿಶ್ವಾಸ ಇಟ್ಟುಕೊಂಡಿರುವುದರಿಂದ ಸಜಿಪಮುನ್ನೂರು ಮೂರ್ತಿದಾರರ ಸಹಕಾರಿ ಸಂಘ ಈ ಹಂತಕ್ಕೆ ಬೆಳೆಯಲು ಸಾಧ್ಯವಾಗಿದೆ. ಪ್ರಸ್ತುತ 42 ಮಂದಿ ಮಹಿಳೆಯರು ಉದ್ಯೋಗ ಮಾಡುತ್ತಿದ್ದು, 98% ವಸೂಲಾತಿಯೂ ಆಗಿದೆ.
ಸಜಿಪಮೂಡದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಂತ ಕಟ್ಟಡದ ಕೆಲಸ ಆಗುತ್ತಿದ್ದು ಮುಂದಿನ ಮಾರ್ಚ್ನೊಳಗಾಗಿ ಉದ್ಘಾಟನೆಗೊಳಿಸುವ ಇಚ್ಛೆ ಹೊಂದಿದ್ದೇವೆ ಎಂದರು. 35 ವರ್ಷದಿಂಚಿ ಈ ಮುರ್ತದಾರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಜನ ಕೆಲಸ ಮಾಡ್ಕೊಂಡ. ಬಹುಶಃ ಖಾಲಿ 15 ಗ್ರಾಮಕ್ಕೂ ಸೇರಿ ಮಾರ್ನಂಚಿನ ಒಂದು ಪರ್ಮಿಷನ್ ಇತ್ತ ಈ ಸಂಘ. ಬಹುಶಃ ಉದಾಹರಣೆ ಮಾತಾಡ್ಕೊಂಡೆ ಖಾಲಿ ಉಂಟೊಂದು ಸಂದರ್ಭಡು నేను ಎಂಗ್ಲು ಬ್ಯಾಂಕಿಂಗ್ ಕ್ಷೇತ್ರವು ಪಾದಾರ್ಪಣೆ ಮಂತದ್ದು 2005 ಇನ್ನು ಬಹುಶಃ 18 ಶಾಖೆ ಸಿರ್ದಾಟ್ ಇನ್ನು ಉದ್ಘಾಟನೆ. ಬಹುಶಃ ಇನ್ನು ಬತ್ತನಗಳು ಮಾತ್ರ ಒಂದು ಪಾತ್ರ ಬಂದರೆ ಇರು ಎಡ್ಡೆ ಜಾಗಿನ ಸಿಲೆಕ್ಷನ್ ಮಾಡ್ತಾರೆ, ಎಡ್ಡೆ ಪ್ಲೇಸ್ ಉಂಟು, ಎಡ್ಡೆ ಬಿಸ್ನೆಸ್ ಬರ್ಬೋದು ಬಂದು ಅಪ್ಪ ಮಾತಾಡಿನ ಇನ್ನು ಬತ್ತನಗಳ ಅಭಿಪ್ರಾಯ ಅಂತ ಬಹುಶಃ ನಾನು ರಾಜು ಪೂಜಾರಿ ಫಸ್ಟ್ ಟೈಮ್ ನಡಿపోతుంది ತೂತು ಅದೇನು ಲೆಪ್ಪೆರೆ పోయి ನಮಗೆ ಈಗ ಕೇಂದ್ರಿ ಒಂದು ಕಾಸದ ಗಂಟೆ ಅಂತ ಹೋಗಿ ಬೋನಿಗೆನ್ನ ಇಪ್ಪಾಡಿ ಬಂದು ಅಪ್ಪಗ ಕೇಂದ್ರನೇ ತಿಕ್ಕುಜಿ ಕೇಂದ್ರನೇ ತಿಕ್ಕುಂದಂಡ ಆ ಒಂಜಿ. ಶಿರ್ತಡಿ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಸೇವಾ ಸಮಿತಿಯ ಮಾಜಿ ಅಧ್ಯಕ್ಷ ಪಿಕೆ ರಾಜು ಪೂಜಾರಿ ಕಾಶಿಪಟ್ನ ಠೇವಣಿ ಪತ್ರವನ್ನು ವಿತರಿಸಿದರು. ನವ್ ಮೈತ್ರಿ ಸೌಹಾರ್ದ ವಿವಿಧ ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಸತೀಶ್ ವಿ ಶೆಟ್ಟಿ, ಕಟ್ಟಡ ಮಾಲಕ ರತ್ನಾಕರ್ ಬುಣ್ಣನ್, ಮೊಹಮ್ಮದ್ ದೋಣಿಪಾಕಿಲು, ಶಿರ್ತಾಡಿ ಬ್ರಹ್ಮಶ್ರೀ ನಾರಾಯಣಗುರುಸ್ವಾಮಿ ಸೇವಾ ಸಮಿತಿಯ ಗೌರವಾಧ್ಯಕ್ಷ ಅಶೋಕ್ ಮಂಟ್ರಾಡಿ, ಬೂಡ ಅಧ್ಯಕ್ಷ ಬೇಬಿ ಕುಂದರ್, ಸಂಘದ ಉಪಾಧ್ಯಕ್ಷ ವಿಠಲ ಬೆಲ್ಚಾಡ, ಹಿರಿಯ ನಿರ್ದೇಶಕ ಸುಂದರ್ ಪೂಜಾರಿ ಬೀಡಿನ ಪಾಲು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಿರ್ದೇಶಕರಾದ ರಮೇಶ್ ಅನ್ನಪ್ಪಾಡಿ, ಕೆ ಸುಜಾತ ಎಂ, ವಾಣಿ ವಸಂತ, ಆಶೀಶ್ ಪೂಜಾರಿ, ಚಿದಾನಂದ ಎಂ ಕಡೇಶ್ವಾಲ್ಯ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಮತಾಜಿ, ಶಾಖಾ ವ್ಯವಸ್ಥಾಪಕಿ ಅಕ್ಷಿತಾ ಕೆ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ರು. ನಿರ್ದೇಶಕರಾದ ಪ್ರಸಾದ್ ಎಂಕೆ ಸ್ವಾಗತಿಸಿದ್ರು. ಜಯಶಂಕರ್ ಕಾನ್ಸಾಲೆ ವಂದಿಸಿದ್ರು. ಗಿರೀಶ್ ಕುಮಾರ್ ಪೆರ್ವಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.